ನಮಸ್ಕಾರ. ಕೊನೆ ಕೊಯ್ತಾ ಇದ್ದವಕ್ಕೆ, ಅಡಿಕೆ ಆರಿಸ್ತಾ ಇದ್ದವಕ್ಕೆ, ಅಡಿಕೆ ಸೊಲಿತಾ ಇದ್ದವಕ್ಕೆ, ಅಡಿಕೆ ಬೇಯಿಸಿ ಅಟ್ಟದ ಮೇಲೆ ಒಣಗಿಸಿ ಒಬ್ಬಳಿಸಿ ಚೀಲ ತುಂಬುತ್ತಾ ಇದ್ದವಕ್ಕೆ, ಕೊನೆಗೌಡು ಬನ್ನಿ ಇಲ್ಲಿ ಹೇಳಿ ಯೋಚನೆ ಮಾಡ್ತಾ ಇದ್ದವಕ್ಕೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೀವು ಕೇಳ್ತಾ ಇದ್ದೀವಿ HFM 9800 ನಾನು ವಿಶಿಷ್ಟ ನಾಯಕ ಬಾಳೇಶ್ವರ ವಿನಾಯಕ ಕೇಳಿ ಕಳಿಸ್ತಾರೆ. ಮಸ್ತ್ ಮಜಾ ಮಾಡಿ. ಇದು 12ನೇ ಎಪಿಸೋಡ್. ಕೊನೆ ಕೋಲ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಕ್ಕೆ ಹೆಚ್ಚಿಗೆ ಸೀರಿಯಸ್, ಸ್ವಲ್ಪ ತಮಾಷೆ ಇರ್ತು, ಬೇಜಾರು ಮಾಡ್ಕೊಳ್ಳಿ. ಊರ್ ಬದಿಗೆಲ್ಲ ಕೆಂಪೆ ಕೆಂಪು, ತೋಟದಲ್ಲಿ ಅಡಿಕೆ ಕೆಂಪು, ಗೌಡ್ ಬಂಜಿಲ್ ಹೇಳಿ ಯಜಮಾನ್ ಮುಖ ಕೆಂಪು. ಊರ್ ಬದಿ ಎಲ್ಲಿ ಹೋದ್ರು ಒಂದೇ ಒಂದು ಡೈಲಾಗ್ ಹೊಡಿತಾ ಇರ್ತಾ, ಗೋಟಾಗೋದಲ್ವ ಗೌಡ್ ಬಂದ ಮರ ಸಾಲಾಗ ಊರಿಗೆ ಒಂದೇ ಗೌಡ ಐಚೆ ಮನೆಯಮ್ಮ ಇವತ್ತಿ ಅಮ್ಮನಿ ಬಕ್ಕ. ಹಾ ಆಚೆ ಮನೆ ಹೇಳ್ತಾ ಹೇಳಿದ್ದಾಗ್ತಲ್ಲ ಇವತ್ತಿ ಅಮ್ಮನಿ ಬಕ್ಕ. ಇವು ಬಕ್ಕು ಅವು ಬಕ್ಕು, ಇಬ್ರು ಬಕ್ಕು ಬಕ್ಕು ಹೇಳ್ಕತ್ ಇಬ್ರು ಪಕ್ಕೆ. ಯಾತ ಕೇಳಿದ್ರೆ ಗೌಡ ಬ್ಯಾರವ್ರ ಮನೆ ಹೋಗಿ ಅಡಿಕೆ ಕೊಯ್ಕೆತಿರ್ತ, ಇಬ್ರು ಮನೆಗೆ ಬತ್ನೇ ಇಲ್ಲ. ಒಟ್ನಲ್ಲಿ ಗೌಡ್ ಬರ್ದೆಯ ತೋಟದಲ್ಲೆಲ್ಲ ಗೋಟಿನ ಹಾವಳಿ, ಮನೆ ಬದಿಗೆಲ್ಲ ಗೋಟಾವಳಿ. ಹವ್ಯಕ್ರಲ್ಲಿ ಹೆಚ್ಚಿನ ಪಾಲು ಅಂದ್ರೆ ನಾವು ಈ ಹೆಚ್ಚಿನ ಪಾಲು ಜನ ಅಡಿಕೆ ಕೃಷಿ ಮೇಲೆ ಅವಲಂಬಿಸ್ಕೊಂಡು ಜೀವನ ಮಾಡ್ತಾ ಇದ್ದವು. ವರ್ಷಕ್ಕೆ ಒಂದೇ ಬೆಳೆ, ಒಟ್ರಾಶಿ ಮಳೆ, ಅದಕ್ಕೂ ಕೊಳೆ, ಉಳಿದಿದ್ದ ಅಡಿಕೆ ಎಲ್ಲ ಮಾರಾಟ ಮಾಡ್ಕೊಂಡು ಅದಕ್ಕೆ ಬಂದಿದ್ದ ಬೆಲೆಯಲ್ಲಿ ನಾವು ವರ್ಷಪೂರ್ಣ ಜೀವನ ಮಾಡ್ತಾ ಇದ್ದವು. ಈ ಕೊನೆ ಕೊಯ್ಲಲ್ಲಿ ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಸಮಸ್ಯೆನೇ. ಊರ್ ಬದಿ ಹೆಂಗಸರು ಬೇಕಾದ್ರೆ ಮಾತಾಡ್ಸಿ ಕೇಳಿ, ಅವ್ರು ಹೇಳೋದು ಇಷ್ಟಯ್ಯ. ಎಂತ ಹೇಳವು, ಹಳ್ಳಿಯವ್ರ ಕೊನೆ ಕೊಯ್ಲು ಮಾಡಕ್ ಕಷ್ಟವ. ಗಂಡಸರು ಬಿಡಾರ್ ಬದಿಗೆಲ್ಲ ಓಡಾಡ್ಕೊಂಡು ಕೊನೆಗೌಡ್ನ ಹತ್ರ, ಹಿಡಿಯವ್ರ ಹತ್ರ, ಊರವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಬತ್ತ ಬಂದ್ಕೊಂಡು ಹೆಂಗ್ಲತ್ರ ಹೇಳ್ತಾ ಹೆಂಗ ಆಗ ಬತ್ತ ಹೇಳಿ ಅಕ್ಕಿ ಬೀಸಿ ಎಲ್ಲ ರೆಡಿ ಮಾಡ್ಕೊಂಡು 10 ಗಂಟೆವರೆಗೆ ದೋಸೆ ಬಂಡಿ ಇಟ್ಕೊಂಡು ಕಾಯ್ತಾ ಇರ್ತೀವಿ. ಅವಕ್ ಟೈಮೇ ಇಲ್ಲಿ ಕಡೆಗೆ ಯಾರು ಬತ್ವಿಲ್ಲ. ಎರಡೆರಡು ಮನೆ ದೋಸೆ ಇಟ್ಟ ಹಾಳಾದ್ರೆ ಅವಕ್ಕೆ ಅಂತ ಆಗ್ತು ಪುಕ್ಷಾಟೆ ಅಕ್ಕಿ ಬತ್ತು ಹಿಟ್ಟ ಹಾಳಾಗ್ತೇಳಿ ಹೆಂಗ ಮರುದಿವ್ಸ ಹುಳಿ ಇಟ್ಟಿಂದ ದೋಸೆ ತಿಂಬುದೇ. ಆಗ ಬಸ್ವಿಲೆ ಹೇಳ್ತಿಡ್ಕೊಂಡು ಅಕ್ಕಿ ಬೀಸ್ತೆ ಹೋದ್ರೆ ಅವತ್ತು ನಾವು 4 ಜನ ಬಂಜೆ, ನಾವು 6 ಜನ ಬಂಜೆ ಬಂದ. ಅವತ್ತು ಹೆಂಗಕ್ ಒಣ ಅವಲಕ್ಕೇ ಗತಿ. ಒಂದೊಂದ್ ಸರ್ತಿ ಆಲೋಚನೆ ಮಾಡಿದ್ರೆ ಅಡಿಕೆ ತೋಟವೇ ಬೇಡ, ರೋಜ್ ಎಂತಾರು ಬಿಸ್ನೆಸ್ ಮಾಡ್ಕೊಂಡಿದ್ದು ಚಲೋಗಳು ಕಾಣುತ್ತೆ. ಸತ್ಯವಾದ ಮಾತು. ಈಗಂತೂ ಆಳ್ಗ ನಮ್ ಕಂಟ್ರೋಲ್ ನಲ್ಲಿ ಇರ್ತವೇ ಇಲ್ಲ. ಮನೆಗೆ ನೆಂಟರು ಬಂದಂಗೆ ಅವ್ರ ಟೈಮಿಗೆ ಬತ್ತಾ ಹೋಗ್ತಾ, ಬಂದಾಗ ಮಾತ್ರ ಮೆಹರ್ಬಾನಿಕೆ ಸರಿಯಾಗಿ ಮಾಡ್ಲೇಬೇಕು. ಮಾಡಿದ್ವಲ್ಲೇ ಅಂದ್ರೆ ಮನೆಗೆ ಬತ್ತವೇ ಇಲ್ಲ ವಾಪಸ್ಸು. ಇನ್ನೊಂದು ಅರ್ಥದಲ್ಲಿ ಹೇಳೋ ಅಂದ್ರೆ ಕೊನೆ ಕೊಯ್ಲು ಹೇಳೋದು ನೀವು ಮದ್ವೆ ಮಾಡ್ದಂಗೆ ನೆಂಟರ ಮನೆ ದಾರಿ ಎಲ್ಲ ಹುಡುಕಿ ಅವ್ರ ಮನೆ ಹೋಗಿ ಅಕ್ಷತೆ ಕೊಟ್ಟು ಕರಿಯವು, ಅಡಿಗೆ ಭಟ್ರು ಬುಕ್ ಮಾಡಿ ಕೇಳವು, ಮದುವೆ ಸಾಮಾನ್ ತಂದು ಕೇಳವು, ಮದುವೆ ಸಾಗಿಸಲು ಭಟ್ರು ಬುಕ್ ಮಾಡಿ ಕೇಳವು, ಪೆಂಡಾಲ್ ನಾವು ಕೇಳವು. ಹಿಂಗೆ ಒಂದಲ್ಲ ಎರಡಲ್ಲ ರಾಶಿ ಕೆಲ್ಸ ಇರ್ತು. ಕೊನೆ ಕೊಯ್ಲನ್ನು ಡಿಟ್ಟು ಹಂಗೆಯ ಹುಡುಕಿ ಆಳಗ್ನ ಕರ್ದಿಕ್ ಬರವು, ಅಕ್ಷತೆ ಕೊಡೋದೊಂದು ಇರ್ತಿಲ್ಲ. ಅದು ಸಂತಿಗೆ ತುತ್ತ ಸುಣ್ಣ ತಂದ್ಕೊಳ್ಳವು, ಅದನ್ನ ನೆನೆಸ್ಕೊಳ್ಳವು, ಗೌಡ್ ಹುಡುಕವು, ಕೊನೆ ಹಿಡಿಯಲ್ ಆಳ್ಗಬೇಕು, ಕೊನೆ ಹೊರಲ್ ಆಳ್ಗಬೇಕು, ಅದನ್ನ ಸೊಲಿಯಲ್ ಆಳ್ಗಬೇಕು. ಹಿಂಗೆ ಆಳಗಳು ಹುಡುಕೋದ್ರಲ್ಲೇ ಅಡಿಕೆ ಎಲ್ಲ ಉದುರಿ ಹೋಗ್ತು. ನಿಜವಾಗಿ ಹೇಳೋ ಅಂದ್ರೆ ಮದುವೆನಾರು ಮಾಡ್ಬಿಡ್ಬೇಕು. ಎಂತಕ್ಕಂದ್ರೆ ನೆಂಟರೆಲ್ಲ ಬತ್ತ ಅಲ್ಲಿ ಓಡಾಡ್ತಾ ಅವ್ರ ಹತ್ರ ಗಜನ್ ಬಾಬಾ, ಗಪತಿ ಬಾಬಾ, ಸುಬ್ರೇ ಬಾಬಾ, ಜಾನಕಿ ಹತ್ರ ಹೇಳಿ ಒಂಚೂರು ಕೆಲಸ ಮಾಡ್ಕೊಳ್ಳಕು. ಕೊನೆ ಕೊಯ್ಲಲ್ಲಿ ನೆಂಟರಿಗೆಲ್ಲ ಬಪ್ಪಲು ಹೇಳಲಾಗ್ತಾ, ಗಪತಿ ಬಾಬಾ, ರಾಮಚಂದ್ರ ಬಾಬಾ ನಿಂಗೆಲ್ಲ ಬರ್ರೋ ಎಮ್ಮಲ್ ಕೊನೆ ಕೊಯ್ಲು ಹೇಳಲಾಗ್ತಾ. ಹೇಳಿರಿ ಎಮ್ಮಲ್ಲು ಕೊನೆ ಕೊಯ್ಲಿದ್ದು ನಿಂಗ ಬನ್ನಿ ಹೇಳ್ತಾ. ಒಟ್ಟಲ್ಲಿ ಕೊನೆ ಕೊಯ್ಲಿನಲ್ಲಿ ಆಳಲ್ಲಿ ಹಿಡ್ಕ ಬಂದ್ಕೊಂಡು ಕೆಲಸ ಮಾಡಿಸ್ಕೊಂಬಂದ್ರೆ ನಮ್ಗೆ ಕಪ್ಪೆ ಹಿಡಿದು ಬಕೆಟಿ ತುಂಬ್ದಂಗೆ. ಕೊನೆ ಹಿಡಿಯಲ್ ಬಂದ ಅಡಿಕೆ ಆರ್ಸಲ್ ಬತ್ನಿಲ್ಲ, ಅಡಿಕೆ ಆರ್ಸಲ್ ಬಂದ್ವಾ ಅಡಿಕೆ ಸೊಲಿಯಲ್ ಸಿಕ್ತಿಲ್ಲ. ಹಿಂಗೆ ಒಟ್ಟಿನಲ್ಲಿ ಬಹಳ ಪ್ರಾಬ್ಲಮ್ ಆಗೋಗ್ತು. ಇನ್ನು ಕೆಲವು ಮನೆಯಲ್ಲಿ ಬಹಳ ಸ್ಪೆಷಲ್ ಸಮಸ್ಯೆ ಇರ್ತು. ಮನೆ ಯಜಮಾನ ಜವಾಬ್ದಾರಿ ತಗತ್ನಲ್ಲಿ ಅವನು ಹೆಂಡ್ತಿನೇ ಮನೆ ಬದಿಗೆಲ್ಲ ಕೆಲಸ ಮಾಡ್ಕೊಂಡು ಹೋಗವು. ಮಣ್ಣಿತ್ಲಾಗ ಇಂತಹದ್ದೇ ಒಂದು ಪರಿಸ್ಥಿತಿ ಒಬ್ರು ಮನೇಲಿ ನೋಡಿದ್ವಿ. ಅದಕ್ಕೋಸ್ಕರನೇ ಒಂದು ಹವ್ಯಕ ಭಾಷೆಯಲ್ಲಿ ಹಾಡು ಬರ್ದಿ ಹಾಡು ಹೇಳಿದ್ದು ಆಶಾ ವಿನಾಯಕ. ನೀವು ಟೆನ್ಷನ್ ಮಾಡಿ ಕೇಳಿ, ತಲೆ ಕೇಳಿಸ್ಕೊಳ್ಳಿ, HFM ಕೇಳಿ ಕೇಳಿಸ್ತಾರೆ. ಮಸ್ತ್ ಮಜಾ ಮಾಡಿ ಸಂತಿಗೆ ಈ ಹಾಡು ಕೇಳಿ. ಬರ್ದೆಯ ಕೊನೆ ಕೊಯ್ ಹೆಂಗೋ ಗೌಡ, ಯಮ್ಮನೆ ಅವು ಕಂತು ದರ್ಕಾರಿಲ್ಲೇ. ಆನಂತು ಹೇಳಿದ್ರೆ ನೀ ಕೇಳ್ತಿಲ್ಲೇ. ನೀ ಬರ್ದೆಯ ಕೊನೆ
ಕೊನೆಗೌಡ ಯಾವಾಗೆಮ್ಮನಿಗ್ ಬತ್ಯೋ ಕೊನೆಗೌಡ ಕೊನೆಗೌಡ. ಗೌಡಾವತ್ ಬತ್ತ ಹೇಳಿ ಅವಲಕ್ಕಿದ್ರು ದೋಸೆ ಎರ್ದಿ ಎಮ್ಮೆ ಹಾಲಲ್ ಚಾ ಮಾಡ್ಕೊಂಡು ಹೆಬ್ಬಾಗ್ಲಲ್ಲಿ ಕುಂತ್ಕಂಡ್ ಕಾದಿ. ಗೌಡಾವತ್ ಬತ್ತ ಹೇಳಿ ಅವಲಕ್ಕಿದ್ರು ದೋಸೆ ಎರ್ದಿ ಎಮ್ಮೆ ಹಾಲಲ್ ಚಾ ಮಾಡ್ಕೊಂಡು ಹೆಬ್ಬಾಗ್ಲಲ್ಲಿ ಕುಂತ್ಕಂಡ್ ಕಾದಿ. ಬಪ್ಪ ಬರೋ ಮೀರ್ ಹೋತು ಗೌಡ್ ಬಂದ ಇಲ್ಲೇ ವಾರಕ್ಕೆ 3 ದಿವ್ಸ ಹಿಂಗಾಗೊಪ್ಪು. ಇದೇ ನಮ್ನಿ ಆದ್ರೆ ಕೊಯ್ಯಲ್ ಕೊನೆಯಲ್ಲಿತ್ತು. ನೀ ಬರ್ದೆಯ ಕೊನೆ ಕೊಯ್ ಹೆಂಗೋ ಗೌಡ. ಎಂತಕ್ಕೀಗೆ ಮಾಡ್ತ್ಯೋ ಕೊನೆಗೌಡ ಕೊನೆಗೌಡ ಯಾವಾಗೆಮ್ಮನಿಗ್ ಬತ್ಯೋ ಕೊನೆಗೌಡ ಕೊನೆಗೌಡ. ಎಮ್ಮನೆ ಔರಂತೂ ಇಸ್ಪೀಟು ಆಡಲೆ ನಡೀತ ವಾರ್ಗಟ್ಲೆ ಪ್ಯಾಟೆಲುಳಿತ ಮನೆ ಬದಿಗೆ ಮರ್ತೆ ಬಿಡ್ತ. ಎಮ್ಮನೆ ಔರಂತೂ ಇಸ್ಪೀಟು ಆಡಲೆ ನಡೀತ ವಾರ್ಗಟ್ಲೆ ಪ್ಯಾಟೆಲುಳಿತ ಮನೆ ಬದಿಗೆ ಮತ್ತೆ ಬಿಡ್ತ. ಎಮ್ಮಲೌಕೆ ಎಷ್ಟೇ ಹೇಳಿದ್ರು ತಲಿ ಹೋಗ್ತೆ ಇಲ್ಲೇ ಆನೊಬ್ನೆ ಎಷ್ಟು ಹೇಳಿ ಮನೆ ಬದಿಗೆ ಮಾಡ್ಕೊಳ್ಳಿ. ಕೊನೆಗೌಡ್ನ ಹುಡ್ಕೊಂಡ್ ಬಂದು ಕೊನೆ ಹೆಂಗೆ ಕೊಯ್ಸ್ಕೊಳ್ಳಿ. ಗೋಟಾಗೋತು ಎಲ್ಲ ಗೋಟಾಗೋತು ಎಮ್ಮನೆ ಅವಕ್ಕಂತೂ ದರ್ಕಾರಿಲ್ಲೇ ಕೊನೆ ಕೊಯ್ಯಲ್ ಗೌಡಂತೂ ಕತ್ನೇ ಇಲ್ಲೇ. ನೀ ಬರ್ದೆಯ ಕೊನೆ ಕೊಯ್ಲ್ ಹೆಂಗೋ ಗೌಡ. ನಿಜವಾಗಿನೂ ಇಂಥ ಪರಿಸ್ಥಿತಿ ಸುಮಾರು ಜನರು ಮನೇಲಿ ಇದ್ದೋಳಿ ಕೇಳಿದ್ದೆ. ಅದು ಎಂತ ಸಮಸ್ಯೆನೇ ಆಗಿರಲಿ ಟೈಮ್ ಟು ಟೈಮ್ ಗೌಡ್ ಬರ್ಲಿ ಕೊನೆ ಕೊಯ್ಲಿ ಒಳ್ಳೆ ರೇಟ್ ಸಿಗಲಿ ಹೇಳ್ತಾ ಈಗ ಒಂದು ಸ್ಮಾಲ್ ಬ್ರೇಕ್ ಹಾಕೋಣ. ಕಡೆಗೆ ಹಂಗೆ ಸುಬ್ರೆ ಬಾಬುಂಗೆ ಫೋನ್ ಮಾಡಿ ಹಂಗೆ ಸುಮ್ಮನೆ ತಲೆ ತಿಮ್ಮನ. ಹಲೋ ವಿನಯ್ ಕಣ್ಣ, ನನ್ನ ಹೆಸರು ಅನಂತ್ ಜಿ ಹೆಗ್ಡೆ ಹೇಳಿ. ನಾನು ನಿಮ್ದು ಪ್ರೋಗ್ರಾಮ್ ಅನ್ನು ತುಂಬಾ ಕೇಳ್ತಾ ಇರ್ತೀವಿ, ಅದ್ಭುತವಾಗಿರುತ್ತು. ಅದರಲ್ಲಂತೂ ಆ ಜನರೇಟರ್ಗೆ ಕರೆಂಟ್ ಇಲ್ದಿದ್ರೆ ಆಗ್ತಿಲ್ಲ ಹೇಳಿ ಹೇಳ್ತಿದ್ಯಲ್ಲ, ಅದಂತೂ ಅದ್ಭುತ. ಕೆಲವೊಂದ್ಸಲ ನಾನು ನೆಗ್ಯಾಡ್ ಇಟ್ಟು ಬಿಡ್ತೀವಿ, ಎಲ್ಲಿಟ್ಟಿದ್ದೆ ಕೇಳ ಹೇಳಲ್ ಕಷ್ಟ ಆಗ್ತು. ಅದರಿಂದ ಪ್ರೋಗ್ರಾಮ್ ಹಿಂಗೆ ಮುಂದುವರ್ಸು. ಅದರಿಂದ ನಿನ್ನ ಈ ಕಾರ್ಯಕ್ರಮದ ವಿಶಿಷ್ಟ ಪ್ರಯತ್ನಕ್ಕೆ ನಾನು ಧನ್ಯವಾದ ಹೇಳ್ತಿ. ಹಿಂಗೆ ಹವ್ಯಕರನ್ನು ಒಗ್ಗೂಡಿಸಿ ಹವ್ಯಕರನ್ನು ಒಂದೇ ವೇದಿಕೆಯಲ್ಲಿ ತಂದು ಹವ್ಯಕ ಬಳಗವನ್ನು ನಿರ್ಮಿಸುವ. ಅದರಿಂದ ನಿನ್ನ ಪ್ರೋಗ್ರಾಮ್ ಹಿಂಗೆ ಮುಂದುವರಿಲಿ ಆಶಿಸ್ತಿ. ಧನ್ಯವಾದ. ನನ್ನ ಹೆಸರು ರಾಧಾಕೃಷ್ಣ ಭಟ್ ಅಂತ. ನಾನಿರೋದು ಸಾಗರದಲ್ಲಿ. ನನ್ನ ವೃತ್ತಿ ಪುರೋಹಿತಿಗೆ. ವಿನಾಯಕಣ್ಣ, ನೀನು ನಡೆಸ್ತಾ ಇರೋಂತಹ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ಅದಲ್ಲದೆ ನಿನ್ ಪ್ರತಿ ಎಪಿಸೋಡ್ನು ತಪ್ಪದೇ ನೋಡ್ತಾ ಇದ್ದಿ ನಾನು. ಅದಲ್ಲದೆ ನಮ್ಮ ಮನೇಲಿ ನಿನ್ ಪ್ರತಿ ಎಪಿಸೋಡ್ ಬರೋ ಸಮಯಕ್ಕೆ ಎಲ್ಲರೂ ಕೂತ್ಕೊಂಡು ಒಂದೇ ಸರಿನೇ ನಗಾಡ್ತಾನೆ ಕೇಳ್ತಾ ಇದ್ಯಾ. ಅಲ್ಲದೆ ಮೊನ್ನೆ ನಿಮ್ ಪರಂಭಾವ ನಡೆಸ್ಕೊಟ್ಟಂತ ಕಾರ್ಯಕ್ರಮ ಅಂತೂ ಮತ್ತೂ ಚೆನ್ನಾಗಿತ್ತು.
ನಿನ್ನನ್ನೇ ಅವನು ಹೆಂಗ್ ಫೂಲ್ ಮಾಡ್ದ ಅನ್ನೋದನ್ನ ಭಾರಿ ಖುಷಿ ಕೊಟ್ಟಂತ ಸಂಗತಿ. ಎಲ್ಲರೂ ಬಿದ್ದು ಬಿದ್ದು ನಗೆಯಾಡ್ದ. ವಿನಾಯಕ್ ಬಾಳೆ ಸರ್ ಅವರೇ, ನಿಮ್ಮ HFM ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದ್ದು ಹವ್ಯಕ ಸಮಾಜದಲ್ಲಿ ಹವ್ಯಕ ಸಂಸ್ಕೃತಿಯನ್ನ ಚೆನ್ನಾಗಿ ತೋರಿಸ್ತಾ ಇದ್ದು ಹವ್ಯಕ ಭಾಷೆ ಎಲ್ಲಾ ಕಡೆ ಪಸರಿಸ್ತಾ ಇದ್ದು ಇದು ಇನ್ನೂ ಚೆನ್ನಾಗಿ ಭವಿಷ್ಯದಲ್ಲಿ ಮೂಡಿ ಬರಲಿ, ಸೃಜನಶೀಲತೆಯಿಂದ ಇನ್ನೂ ಹೆಚ್ಚಾಗಿ ಕೂಡಿರಲಿ ಅಂತ ನನ್ನ ಹಾರೈಕೆ. ನಾನು ಶಿವರಾಜ್ ಬಾಳೆಗದ್ದೆ. ಹಲೋ 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 ಸುಬ್ರಾಯರ ಮನೆಯಲ್ಲ? ಹೌದು ಯಾರು? ಸುಬ್ರಾಯರ ಮನೆಯಲ್ಲ? ಸುಬ್ರಾಯರಲ್ಲ ಮಾತಾಡೋದು? ಹೌದು ಯಾರು? ಈರ್ಗೌಡ ಇವತ್ತು ಬರಗಟ್ಟ ನಿಂಗೆ ಎಂತ ಮಾಡೋದಾದ್ರು ಬಿಜಿ ಆಗ್ಬಿಟ್ಟೆ ಬರೆಯಕ್ಕಾಗ್ಲಿಲ್ಲ. ಅಲ್ಲ ಈಗ ಅದೆಲ್ಲ ಆತು. ಈಗ ಕೊನೆ ಕೊಯ್ಯಕ್ಕೆ ಯಾವ ಬತ್ತೀಯ ನೀನು? ಅಲ್ಲ ಈಗ ನಾಳೆ ಬರ್ತೀನಿ ನಿಮ್ಮನೆ ಕೊನೆ ಕೊಯ್ಯಕ್ಕೆ. ಮತ್ತೆ ನಾಳೆ ಓರ್ ಮನೆ ಬರ್ತೀನಿ ಅಂದಿ ಅಂತಲ್ಲ. ರಾಮನಗರ ನಿನ್ನ ಹತ್ರ ಅಡ್ರೆಸ್ ಇಟ್ಟ ಹೇಳಿದ್ರೆ. ಹೌದಾ? ಹೇಳಿನೇ. ಈಗ ನಾಳೆ ಇಬ್ರದ್ದು ಕೊಯ್ಯನೇ ಸಹಿ. ಎಂತ ಇಬ್ರು ಕೊಯ್ತೀಯ? ಟೈರ್ ಸರಿ ಇದೆಯಾ ನಿಂಗೆ? ಅಲ್ರ ಈಗ ನೀವೇ ಯೋಚನೆ ಮಾಡ್ರ, ನಿಮ್ಮನೆ ತೋಟ ಅವ್ರ ಮನೆ ತೋಟ ಎಲ್ಲ ಒಟ್ಟಿಗೆ ಐತಲ್ರ, ಹಂಗೆ ಇಬ್ರದ್ದು ಒಟ್ಟಿಗೆ ಸೇರಿಸಿ ಕೊಯ್ದು ಹಾಕ್ಬಿಟ್ನಿ. ಅಲ್ಲ ಕೊನೆ ಕೊಯ್ಯು ನಾನು ನಿಮಗೆ ಅಂತ ಸಮಸ್ಯೆ ಆಗ್ತೈತೆ ಅಂತ. ಹೌದಾ? ಕೊನೆ ನೀನಾದ್ರೂ ಕೊನೆ ನಂದಲ್ಲನ ಹಿಂಗಿದೆ ಹೇಳಿಕೆ ತಿದ್ಬಿಡ್ತೀಯ ನೀನು. ಈಗ ಇನ್ನೊಂದು ಹೇಳಿ ಫೋನ್ ಮಾಡ್ಕೊಂಡು ಕೊನೆ ಕೊಯ್ಯಕ್ಕಾಗೋದಿಲ್ಲ ಹೇಳಿದ್ರೆ ಮರ ಕೊಯ್ದ್ಬಿಡ್ತೇನೆ ಅಂತೀಯ. ಅವ್ರಿಗೂ ಒಪ್ಕೋಬೇಕಾಗ್ತೈತೆ ನಾವು. ಅಲ್ಲ ಹಿಂದಿನ ವಾರನ ಹಗ್ಗೆಲ್ಲ ತಂದಿಡ್ತಾನೆ ಹೇಳಿದೀಯಲ್ಲ, ಎಲ್ಲಿ ತಂದಿಟ್ಟಿದೀಯ? ಅಲ್ಲ ನೀವು ಹೇಳಿದಾಗೆ ಮಾಡಕ್ಕೈತಂದ್ರ ಈ ಸಲ ಹಾಕಿದ ಮೇಲೆ ಕೊನೆಗೆ ಬಿಡ ಪಂಚಾಯತ್ಗಿಲ್ರು. ಮತ್ತೆ ಕೊನೆ ಕೊಯ್ದು ಕೆಳಗೆ ಹಾರಿಸ್ತೀನಿ, ನಿಮ್ಮನೆ ಕೊನೆ ಹಾರಿಸ್ಬೇಕಾದ್ರೆ ನೀವು ಹಿಡ್ಕೋಬೇಕಾಗ್ತೈತೆ. ರಾಮಣ್ರ ಮನೆ ಕೊನೆ ಕೊಯ್ಬೇಕಾದ್ರೆ ಹಾರಿಸ್ಬೇಕಾದ್ರೆ ಅವ್ರು ಹಿಡ್ಕೊಂತಾರೆ. ಹೋಯ್ತಲ್ಲ ರಾಮಣ್ರ ಕೂಡ ಎಲ್ಲ ಮಾತಾಡಿದ್ದೀನಿ, ಒಪ್ಕೊಂಡ್ಯಾರು. ಹೌದೌದು, ನೀನು ಹಾಸ್ತೀಯ, ನಾವು ಹಿಡ್ಕೋಬೇಕು. ಎಂತ ತಿಳ್ಕೊಂಡಿದೀಯ ನೀನು? ಎಂತ ತಿಳ್ಕೊಂಡಿದೀಯ? ಸಿದ್ಧರು ಈಗ ಎಂತದ ಕೊನೆ ಕೊಯ್ಯಕ್ ಬರ್ಬೇಕಾ ಬೇಡ ಈಗ ನಾಳೆ ನಿಮ್ಮನಿಗೆ? ಅಲ್ಲ ಹೌದಿಲ್ಲ, ಬಾರ ಕೊಯ್ಯಕ್ ಬರ್ತೀನಿ ಅಂದ್ರೆ ಬೇಡ ಅಂತವ. ಬಾ ಮರ ನಾಳೆ ಬಾ. ಅಲ್ಲ ಅದು ಬತ್ನಿ ಮತ್ತೆ ಸುಮ್ನೆ ಕರೆಯೋದಲ್ಲ. ಮತ್ತೆ ಆಸೆ ಗೀಸಿಗೆಲ್ಲ ಸರಿ ಮಾಡ್ಬೇಕು. ನಾವು ದೋಸೆ ಗೀಸೆ ತಿನ್ನೋದಲ್ಲ. ಮತ್ತೆ ಈಗ ಬನ್ಸ್ ಬಾಜಿ ಮಾಡ್ಬೇಕಾಯ್ತೈತಿ ಅಂತ ಗೊತ್ತಲ್ಲ. ಎಂತ ಮಾಡ್ಬೇಕು? ಅದೇ ಬನ್ಸ್ ಮಾಡೋದಿಲ್ಲನ್ರ, ಬಾಳೆಹಣ್ಣು ಗಿಳೆಣ್ಣು ಹಾಕಿ ನೀ ಪ್ಯಾಟಿ ಇಟ್ಟಿ ಹೋದಾಗ ಹೋಟ್ಲಿ ತಿಂಚೆ ಬರ್ತಲ್ಲನ್ರ, ಅದೇ ಬನ್ಸ್ ಮಾಡ್ಬೇಕಂತ ಬನ್ಸ್ ಬಾಜಿ. ಅಲ್ಲ ನೀವು ಒಂದಲ್ಲ ಎರಡಲ್ಲ ಮರ ಬಲ್ಲ. ನೀವು ಆಸೆ ಕುಡಿಯಕ್ ಬರ್ತೀಯ, ಬನ್ಸ್ ತಿನ್ನಕ್ ಬರ್ತೀಯ? ಕರ್ಸು ನಾಳೆ ಕಣ್ಣಗೌಡ ಬಟ್ನಡ ಈರ್ಗೌಡ ಒಂದು ಬನ್ಸ್ ಬಾಜಿ ಮಾಡಲಾಗ್ತದೆ ನಿನ್ನೆ. ಅಲ್ಲ ಆಗ್ತಾ ಲೇಟ್ ಪಟ್ನೆ ಹೇಳೋ ಈಗ ಹೇಳೋ ಸುಬ್ರಾಯ್ರು ಇಲ್ಕೇಳ್ರ. ಮತ್ತೆ ಮರ ಗಿಡ ಇಲ್ಲದಿಲ್ರು ಮತ್ತೆ ಆಸೆ ಗೀಸಿ ಕುಡಿಯಕ್ಕೆ ಎಂತ ನಿಂಗೆ ತಲೆ ಕಟ್ಟಡೇನ? ಮತ್ತೆ ಆರ್ಸಿಗೆ ಮಾಡ್ಬೇಕು ಅಂತೀಯ, ಬನ್ಸ್ ಮಾಡ್ಬೇಕು ಅಂತೀಯ, ಮರ ಎಳೆಯೋದಿಲ್ಲ ಅಂತೀಯ, ಮತ್ತೆ ಬನ್ಸ್ ಬಾಜಿ ಮಾಡ್ಕೊಂಡು ಅವ್ರ ತಲೆ ಹಚ್ಕೋಬೇಕು. ನಾ ಹೇಳ ಸರಿ ಮಾಡಿ ಕೇಳ್ರ. ನಾ ಮರ ಎಳೆದಿಲ್ಲ ಅಂತೇನೆ ಬಿಟ್ರೆ ಆಸೆ ಕುಡಿಯಕ್ಕಲ್ಲ ಅಂತ ಹೇಳಿನಿ ಹೇಳ. ಅಲ್ಲ ಮತ್ತೆ ಆರ್ಸಿಗೆ ಹೆಂಗ್ ಕುಡಿತೀಯ? ಅಲ್ಲ ನೀವು ಹೇಳಕ್ಕೆ ಮರ್ತ್ಬಿಟ್ಟೆ. ಅಲ್ಲ ನಾ ಈಗ ಸಿಸ್ಟಮ್ ಚೇಂಜ್ ಮಾಡ್ಬಿಟ್ನಿ ಇವತ್ತಿಂದ ಅಂತ ಗೊತ್ತೈತೆ. ನಾ ಯಾವ ಮರ ಹಚ್ಕೊಂಡಿರ್ತೀನಲ್ಲ ಆ ಮರ ನೀವು ಹುಡುಕಿ ಬಂದು ಅದೇ ಮರ ನೀವು ಹೊತ್ತಿ ನಂಗೆ ಆಸೆ ಕೊಡ್ಬೇಕು ಅಂತ. ನಾ ಮರ ಗಿರ ಇಳ್ದ ಆಸೆ ಗೀಸಿ ಕುಡಿಯೋದಿಲ್ಲ ಅಂತ. ಎಂತ ಮಾತಾಡ್ತೀಯ ನೀನು? ಒಂದಲ್ಲ ಎರಡಲ್ಲ ನಿನ್ನಂತೂ ಹೇಳಿ ಮಾಡಿದ್ದೆ ಸರಿ ಆಗೋದಿಲ್ಲ. ಚಬಾ ಆಚೆ ಮನೆ ಒಂದೇ ಫೋನ್ ಮನೆ ಆ ಕೊನೆ ಕೊಯ್ದು ಬಂದಿಲ್ಲ, ಕೊನೆಗೆ ಒಂದು ನಂಬರ್ ತಗೋಬರ. ನೀವು ಹೇಳಿದ್ದೆ ಸರಿ ಆಗ್ತಿಲ್ಲ. ಒಂದ್ಸರಿ ಆ ಕೊನೆ ಹಾರಿಸ್ನಾಡ ಬನ್ಸ್ ಬಾಜಿ ಮಾಡೋಡ, ಅಲ್ಲಿ ಮರ ಹಚ್ಕೊಂಡು ಆಸೆ ಕೊಡೋಡ ಅಂತ ಹೇಳ್ತಿಲ್ಲ. ಫೋನ್ ಇಲ್ಲ ನೀನು ಬರಬೇಡ ನಮ್ಮನೆ ಕೆಲ್ಸಕ್ಕೆ ಇನ್ನು. ಸುಬ್ರಹ್ಮ ಟೆನ್ಷನ್ ಮಾಡ್ಕಿಲ್ಲಣ, ಬನ್ಸ್ ಬಾಜಿ ಮಾಡು. ಆನು ನಿಮ್ಮನಿಗೆ ಬತ್ತಿ ಇಬ್ರು ಕುತ್ಕೊಂಡು ಕತ್ತರಿಸಿ ಹೊಡೆದು ಬಿಡೋಣ. ಆನು ಸುಮ್ನೆ ನಿಂಗೆ ತಮಾಷೆ ಮಾಡೋಳು. HFM ಇಂದ ಬಾಳೇಶ್ವರ ವಿನಾಯಕ ಕತೆ ಇದ್ದಿದ್ಯೋ? ಇದು ತಮಾಷೆ ಆದ್ರೂ ಅವ್ರ ಬದಿಗೆ ಕೆಲವು ಗೌಡಂದಿಕ್ಕ ಇವತ್ತು ಬತ್ತಿ ನಾಳೆ ಬತ್ತಿ ಹೇಳಿ ಫೋನ್ ಮಾಡಿ ಕೋಳಿ ಕೂಗಿಸ್ತಾನೆ ಇರ್ತಾ ಹೇಳೋದನ್ನ ನಾನು ಕೇಳಿದ್ದೆ. ಆದ್ರೆ ಒಂದೊಂದ್ಸಲ ಯೋಚನೆ ಮಾಡಿದ್ರೆ ಗೌಡಂದಿಕ್ಕಾಗೂ ನಿಜವಾಗೂ ಸಮಸ್ಯೆ ಇದ್ದೋಳು ಅನಿಸ್ತು. ಇದ್ದವ ಒಂದ್ ಗೌಡ 20 ಮನೆ ಇರ್ತು. ಎಲ್ಲರ ಮನೇಲೂ ಟೈಮ್ ಟು ಟೈಮಿಗೆ ಕೊನೆ ಕೊಯ್ಯವು ಅಂದ್ರೆ ಅದು ಹ್ಯಾಂಗ್ ಆಗ್ತು? ಹಂಗೇಳಿ ಕೊನೆ ಗೌಡನ ಸಮಸ್ಯೆ ಹೇಳೋದು ಇಂಡಿಯಾದಲ್ಲೇ ವರ್ಲ್ಡ್ ಫೇಮಸ್ ಆಗಿದಂತೂ ಸತ್ಯ ಹೌದು. ಈ ಕೊನೆ ಕೊಯ್ಯ ಸಮಸ್ಯೆಗೆ, ಕೊನೆ ಗೌಡನ ಸಮಸ್ಯೆಗೆ, ಅಡಿಕೆ ಸೊಲಿಯೋ ಸಮಸ್ಯೆಗೆ ಎಲ್ಲ ಹ್ಯಾಂಗ್ ಪರಿಹಾರ ಮಾಡ್ಕೇಳಕ್ ಹೋಗಿ ಮುಂದಿನ ವಾರ ಮಾತಾಡೋಣ. ಬೇರೆಯವರ ಅಭಿಪ್ರಾಯ ಕೇಳೋಣ. ಅಮೆರಿಕ, ಲಂಡನ್, ಸೌತ್ ಆಫ್ರಿಕಾ, ಮಸ್ಕಟ್, ದುಬೈಲಿದ್ದವ್ರನ್ನೆಲ್ಲ ಕರೆದು ತೋಟದಲ್ಲೇ ಸಭೆ ಮಾಡಿ ಕೊನೆ ಕೊಯ್ಯಲು ಸಾಫ್ಟ್ವೇರ್ ಕಂಡಿಡಿಯಲು ಅಪ್ಲಿಕೇಶನ್ ಕೊಡೋಣ ಹೇಳ್ತಾ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಎಪಿಸೋಡ್ ಮುಗಿಸಕ್ಕಿಂತ ಮೊದಲು ಒಂದು ಉಪಯುಕ್ತ ಮಾಹಿತಿ ಕೇಳ್ಕೊಂಬಂದ್ಬಿಡೋಣ. ಯಾರಿಗಾದ್ರೂ ಆಮಶಂಕೆ, ವೃತ್ತಿ, ಕಜ್ಜಿ, ಜಂತು,
ಹಾಗೆ ತಲೆ ಕೂದಲು ಹುಳ ತಿಂಬುದು ಹೇಳ್ತೀವಲ್ಲಿ, ಇಂಥ ಸಮಸ್ಯೆ ಇದ್ರೆ ಇದಕ್ಕೆಲ್ಲ ಒಂದ್ ಬದಿಗೆ ಔಷಧಿ ಕೊಡ್ತಾ ಇದ್ರ ಸಂತಿಗೆ ದನಕ್ಕೆ ಕಾಲ್ ಕೊಂಡು ಕಳಚೋದ್ರೆ, ಕಡೆಗೆ ದನದ ಕಣ್ಣಿಗೆ ಹೂ ಬಿದ್ರೆ, ಹಿಂಗೆ ದನಕರಗಳ ಸಮಸ್ಯೆಗೂ ಇಲ್ಲಿ ಚಲೋ ಮಾಡಿ ನಾಟಿ ಔಷಧಿ ಕೊಡ್ತಾ. ಈ ಔಷಧಿ ಕೊಡೋ ಜಾಗ ಎಲ್ಲಿದ್ದು ಅಂದ್ರೆ ಯಲ್ಲಾಪುರದಿಂದ ಕಾರವಾರಕ್ಕೆ ಹೋಗೋ ರೋಡಲ್ಲಿ ಗುಳ್ಳಾಪುರ ಹೇಳ ಊರ್ ಸಿಕ್ತು. ಅಲ್ಲಿಂದ ಸುಮಾರು 4 ಕಿಲೋಮೀಟರ್ ಒಳಗ್ ಹೋದ್ರೆ ವೈದ್ಯ ಹೆಗ್ಗಾರ್ ಹೇಳೋ ಊರಲ್ಲಿ ವೆಂಕಣ್ಣ ವೈದ್ಯ ಹೇಳೋರು ಇದಕ್ಕೆಲ್ಲ ಚಲೋ ಮಾಡಿ ಔಷಧಿ ಕೊಡ್ತರು. ಅವರ ಕಾಂಟ್ಯಾಕ್ಟ್ ನಂಬರು 8277384413. ನಿಂಗಕ್ಕೆ ಇದ್ರ ಬಗ್ಗೆ ಎಲ್ಲ ಎಂತಾರು ಹೆಚ್ಚಿನ ಮಾಹಿತಿ ಬೇಕು ಹೇಳಾದ್ರೆ ನಿಂಗ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಲಕ್ಕು. ದುಡ್ಡು ಇಂತಿಷ್ಟ ಕೊಡವು ಹೇಳೋದೇನಿಲ್ಲ, ಒಂದು ತೆಂಗಿನಕಾಯಿ ಸಂತಿಗೆ ಕೈಲಾದಷ್ಟು ಕಾಣಿಕೆ ರೂಪದಲ್ಲಿ ಕೊಟ್ರಾತು. ನಿಂಗಕ್ಕೆ ಯಾರಿಗಾದ್ರೂ ಹವ್ಯಕ ಭಾಷೆಯಲ್ಲಾಗಿಕ್ಕು ಅಥವಾ ಜನರಲ್ ಕನ್ನಡದಲ್ಲಾಗಿಕ್ಕು ಮಿಮಿಕ್ರಿ ಕಾರ್ಯಕ್ರಮ ಅಥವಾ ಹಾಸ್ಯ ಸಂಗೀತ ಕಾರ್ಯಕ್ರಮ ಮಾಡಿಸೋ ಹೇಳಿದ್ರೆ ಅಲ್ಲಿ ಇಲ್ಲಿ ಹೋಗಿ ಹುಡುಕಿ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಳ್ಳಿ. HFM ನಂಬರು 9481513342ಗೆ ಮೆಸೇಜ್ ಮಾಡಿ, ಇಲ್ಲಿ ಫೋನ್ ಮಾಡಿ ಕಾರ್ಯಕ್ರಮ ಬುಕ್ ಮಾಡ್ಕೊಂಬಿಡಿ. HFM ಬಗ್ಗೆ ನಿಮ್ಗೆ ಅಭಿಪ್ರಾಯ ಅನಿಸಿಕೆ ಎಲ್ಲ ವಾಯ್ಸ್ ಫಾರ್ಮ್ಯಾಟ್ ಅಲ್ಲಿ ರೆಕಾರ್ಡ್ ಮಾಡಿ HFM ವಾಟ್ಸ್ಆಪ್ ನಂಬರ್ 9481513342ಗೆ ಕಳಿಸ್ಕೊಡಿ. HFM ಸಪೋರ್ಟ್ ಮಾಡ್ತಾ ಇದ್ದೋಕೆ ಮುಂದೆ ಮಾಡೋಕೆಲ್ಲ ಮತ್ತೊಂದ್ಸಲ ಧನ್ಯವಾದ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದಿ. ನೀವು ಕೇಳ್ತಾ ಇದ್ದಿ HFM ಕಂಪನಾಂಕ 98765431 ನಿಮಿಷ ನಾಯಕ ಬಾಳೇಶ್ವರ ವಿನಾಯಕ ಕೇಳಿಸ್ತಾರೆ. ಮಸ್ತ್ ಮಜಾ ಮಾಡಿ.